ನವೆಂಬರ್ ಕ್ರಾಂತಿ ವಿಚಾರವಾಗಿ ಹಲವರು ಮಾತನಾಡ್ತಾನೆ ಇದ್ದಾರೆ, ಮಾತಿಗೆ ಕಡಿವಾಣ ಬೀಳ್ತಾ ಇಲ್ಲ. ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ನವೆಂಬರ್ ಕ್ರಾಂತಿ ವಿಚಾರವಾಗಿ ಮಾತನಾಡಿದ್ದಾರೆ. ನವೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಸಚಿವ ಜಮೀರ್ ಅಹ್ಮದ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೈ ಬಿಡ್ತೀವಿ ಅಂತ ಅಂದ್ರೆ ನಾನು ಅದಕ್ಕೆ ತಲೆಬಾಗ್ತೀನಿ. ಇದ್ದಕ್ಕಿದ್ದಂತೆ ಜಮೀರ್ ಪದತ್ಯಾಗದ ಮಾತನಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಇದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅಂದ್ರೆ ನಾನು ಕೊಡ್ತೀನಿ, ಕಾರಣ ನಾನು ಪಕ್ಷನಿಷ್ಠ. ಹಾಗೆಯೇ ನಮ್ಮ ಸಮುದಾಯ ಯಾವುದೇ ಹಿರಿಯರಿಗೂ ಕೂಡ ನೀವು ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಮತ್ತೊಂದು ಡಿಮಾಂಡ್ ಕೂಡ ಅವರು ಅಲ್ಲಿ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ನಾನು 2.5 ವರ್ಷ ಆಗಿದೆ, ನೀನು ಸೈಡಲ್ಲಿರು, ಪಕ್ಷದ ಯಾವುದೇ ಕೆಲಸ ಮಾಡ್ಕೊಂಡಿರು ಅಂದ್ರೆ ನಾನು ಅದಕ್ಕೆ ನಿಷ್ಠನಾಗಿ ಇರ್ತೀನಿ ಅಂತ ಜಮೀರ್ ಮಾತನಾಡಿದ್ದಾರೆ. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ನಿಭಾಯಿಸಿ ನಾವು. ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ ಏನೋ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ, ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ಸಿಎಂ ಅವರು 5 ವರ್ಷ ಕೂಡ ಮುಂದುವರೆದ್ರೆ ರಾಜ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಇದು ಬರೀ ಸಂಪುಟ ಪುನರ್ರಚನೆ ಅಥವಾ ಕೊಟ್ಟರು ನಿಭಾಯಿಸ್ತೀನಿ ನಾವು. ಸರ್ ಆಮೇಲೆ ಯತೀಂದ್ರ ಅವರು ಈಗ ನಾನೇ ಆಗ್ಬೇಕಂತ ಇಲ್ಲ, 2.5 ವರ್ಷ ನನಗೂ ಅವಕಾಶ ಕೊಟ್ಟಿದ್ದು, ನಾನು ಬದಲಾವಣೆ ಮಾಡಿ ಬೇರೆಯವ್ರು ಕೊಟ್ಟರೆ ಖುಷಿಯಾಗಿ ನಾನು ಇದು ಮಾಡ್ತೀನಿ. ನಾನು ಏನಕ್ಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರ್ತದೆ ರೀ. ಈಗ ನಮ್ಮಲ್ಲೂ ಅಲ್ಪಸಂಖ್ಯಾತರಲ್ಲೂ ಹಾರಿಸ್ ಬೈ 4 ಬಾರಿ ಆಗಿದ್ದಾರೆ, ತನ್ವೀರ್ ಸೇಠ್ 5 ಬಾರಿ ಏನೋ 6 ಬಾರಿ ಆಗಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದೆ. ಈಗ ತೀರ್ಮಾನ ಮಾಡಬೇಕಾಗಿರೋದು ಯಾರು? ನಾನು ಪಕ್ಷದ ಸಿಟ್ಟಿನ ಸಿಪಾಯಿ. ನಾನು ಮಂತ್ರಿಯಾಗಿ ಕೆಲಸ ಮುಂದುವರಿಸಬೇಕಂತ ಇಲ್ಲ, ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಆ ಕೆಲಸನ ನಿಭಾಯಿಸ್ತೀನಿ. ಯತೀಂದ್ರ ಅವರು ಹೇಳಿದ್ದಾರೆ ಸರ್, ಸಿಎಂ ಅವರು 5 ವರ್ಷ ಕೂಡ ಮುಂದುವರೆದ್ರೆ ರಾಜ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಇಂದ. ಸುಕೇಶ್, ಎಲ್ಲರೂ ಜಮೀರ್ ತರನೇ ಯೋಚನೆ ಮಾಡಿಬಿಟ್ರೆ ಬಹುಶಃ ಹೈಕಮಾಂಡ್ಗೆ ತಲೆನೋವೇ ಇರಲ್ಲ ಅಂತ ಅನ್ಸುತ್ತೆ. ಯಾಕೆ ಅವ್ರಿಗೇನಾದ್ರೂ ಹಿಂಟ್ ಸಿಕ್ಕಿದ್ಯಾ? ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಜೊತೆ ಆಗಿ ನೋಡೋದ್ರೆ 2.5 ವರ್ಷಕ್ಕೆ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನೋದು ಮೊದಲಿಂದ ಕೂಡ ಇತ್ತು. ಅದರಲ್ಲಿ ಯಾರನ್ನ ಕೈ ಬಿಡಬಹುದು ಅಥವಾ ಎಲ್ಲರೂ ಸಂಪೂರ್ಣ ಕೈ ಬಿಡ್ತಾರೆ, ಸಹಜವಾದ ಲೆಕ್ಕಾಚಾರಗಳು ಚರ್ಚೆಗಳು ಸಚಿವರ ಮಟ್ಟದಲ್ಲೂ ಕೂಡ ಆಗಿರುತ್ತೆ. ಬಹುಶಃ ಅದರ ಭಾಗವಾಗಿ ಎಲ್ಲರೂ ಮಾನಸಿಕವಾಗಿ ಎಲ್ಲರೂ ಸಿದ್ಧವಿದ್ರಾ ಅಥವಾ ಏನಾದ್ರು ಸಿಎಂ ಏನಾದ್ರು ಒಂದಷ್ಟು ಹಿಂಟ್ ಕೊಟ್ರ? ಸಹಜ ಕುತೂಹಲ, ಅದರಲ್ಲೇನು ತುಂಬಾ ಯಾಕಂದ್ರೆ ಅದನ್ನ ಹೊರತಾಗಿಯೂ ಕೂಡ ಪಕ್ಷದಲ್ಲಿ ಎಷ್ಟು ನಾವು ಅಂತ ಹೇಳಿಕೊಳ್ಳುವಂತದ್ದು ಒಂದಿರುತ್ತೆ. ಪಕ್ಷ ನಿಷ್ಠೆ ವಿಚಾರ ಹೇಳುವಾಗ ಹೈಕಮಾಂಡ್ ಅಂತಿಮ ಅನ್ನುವಂಥದ್ದು ಸಹಜವಾಗಿ ಸಚಿವರುಗಳು ಶಾಸಕರುಗಳ ಕ್ಲೈಮ್ ಮಾಡ್ತಾರೆ. ಬಹುಶಃ ಆ ಒಂದು ಕ್ಲೈಮ್ ಅಂದ್ರೆ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತು ಹೈಕಮಾಂಡ್ ಹೇಳುವಂತ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ಅನ್ನುವಂತ ಹೇಳುವ ವಿಚಾರವಾಗಿಯೂ ಕೂಡ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತ ಕೂಡ ಇರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.